ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜಲ ಕಲ್ಯಾಣ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ನಿಮಗೆ ಆನ್ಲೈನ್ ಮುಖಾಂತರ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾವ ರೀತಿ ಅದು ಆನ್ಲೈನ್ ಪ್ರೊಸೆಸ್ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಸೊ ಕೊಂಚವರು ನೋಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರ ಜಲ ಕಲ್ಯಾಣ ಟ್ರಸ್ಟ್ ಕಡೆಯಿಂದ ಯಾವ ರೀತಿ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕು, ಪ್ರತಿ ವಿದ್ಯಾರ್ಥಿಗೆ 30,000 ರೂಪಾಯಿ ಅಂತ ವಿದ್ಯಾರ್ಥಿ ವೇತನವನ್ನು ನೇರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ಸೊ ಬನ್ನಿ, ಯಾವ ರೀತಿ ಆನ್ಲೈನ್ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂತ ನೋಡೋಣ. ಸೊ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಹೋಮ್ ಪೇಜಿಗೆ ಬರ್ತೀರಿ. ಸೊ ಡಾಕ್ಟರ್ ಶಿವಶಂಕರಪ್ಪ ಸಲಿ ನಿಮಗೆ ಒಂದು ಟ್ರಸ್ಟ್ ಕಡೆಯಿಂದ ಬರುತ್ತೆ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಆನ್ಲೈನ್ ಅರ್ಜಿ ಅಂತ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇ ಹಂತ ಕೊಟ್ಟಿದ್ದಾರೆ, ನೀವು ಲಾಗಿನ್ ಮಾಡ್ಕೋಬೇಕು ಮೊದಲು. ಸೊ ಲಾಗಿನ್ ಆದ ಕೂಡಲೇ ಎರಡನೇ ಹಂತಕ್ಕೆ ಬರ್ಬೇಕಂದ್ರೆ ಅಲ್ಲಿ ಅರ್ಜಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ತಲೆಗೆ ಒಂದು ಕಂಡೀಷನ್ ನೋಡೋಣ ಬನ್ನಿ. ಸೊ ಇಲ್ಲಿ ಕೋರ್ಸ್ ಇವೆ, PVC ಮತ್ತು ಅಲ್ಲಿ MBBS ಅಂತಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು PVCಯಲ್ಲಿ 95 ಅಂಕವನ್ನು ಪಡ್ಕೊಂಡಿರಬೇಕು, ಪ್ರತಿಶತ 95 ಸ್ಕೋರನ್ನು ಅಬೋವ್ ಮಾಡಿರಬೇಕು. ಹಾಗೆ SSLC ಕೂಡ 95ಕ್ಕಿಂತ ಹೆಚ್ಚು ಅಂಕಗಳನ್ನು ಹೊಂದಿರಬೇಕಾಗತ್ತೆ, ಕಂಪಲ್ಸರಿ ಇದು ಎಲಿಜಿಬಿಲಿಟಿ ಹೊಂದಿದೆ. ಹಾಗೆ ಡಿಪ್ಲೊಮೊ, PSc, BCom, BA, BSc ಅಂದರೆ ಇದು ಅಲ್ಲ ಉನ್ನತ ಅಲ್ಲಿ ಡಿಗ್ರಿ ಕೋರ್ಸ್ಗಾಗಿ ಸೊ ನೀವು 90 ಅಂಕವನ್ನು ಪಡ್ಕೊಂಡಿರಬೇಕಾಗಿರುತ್ತೆ. ಸೊ ಹಾಗೆ ಮೂರನೇ ಬಂದುಬಿಟ್ಟು BSc, BBA, ಹಾಗೆ ಅಲ್ಲಿ BA, BDS ಅಲ್ಲಿ ಹಾಗೆ ಮತ್ತು ಇನ್ನೊಂದು MSc, MA, MCom, B.Ed, CA ಮುಂತಾದ ಕೋರ್ಸ್ಗಳು ಇರ್ತವೆ ನೋಡಿ. B Pharma ಇಂಥ ಕೋರ್ಸ್ಗಳಾಗಿ ನೀವು 85 ಅಂಕವನ್ನು ಕನಿಷ್ಠವಾಗಿ ಪ್ರತಿ ಒಂದು ಸೆಮಿಗೆ ಹೊಂದಿರಬೇಕಾಗತ್ತೆ. ಸೊ ಇದಿದ್ದರೆ ಮಾತ್ರ ನೀವು ಈ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಪಡ್ಕೊತೀರಿ. ಸೊ ತಳೆಗೆ ಸೂಚನೆ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸಲು ಇದೇ ತಿಂಗಳು 15ನೇ ತಾರೀಕಿಗೆ ಇದು ಡೆಡ್ಲೈನ್ ಇದೆ. ಸೊ ಲಾಸ್ಟ್ ಡೇಟ್ ನಿಮಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸಿದಂಥ ಆನಂತರ ಸೊ ನೇರ ಮುಖಾಂತರ ಏನು ಮಾಡುತ್ತೆ ಅಂದರೆ ಕೊರಿಯರ್ ಮೂಲಕ ಕಳಿಸಬೇಕು, ಅರ್ಜಿಯನ್ನು ಕೊರಿಯರ್ ಮುಖಾಂತರ ಕಳಿಸಬೇಕಾಗತ್ತೆ. ಹಾಗೆ ಇದು ಆನ್ಲೈನ್ ಮುಖಾಂತರ ಆದರೆ IFSC ಕೋಡ್ ನಿಮಗೆ ವಿದ್ಯಾರ್ಥಿಗಳ ಒಂದಿಗೆ ಬ್ಯಾಂಕ್ ಖಾತೆಗೆ ಹೊಂದಿರುತ್ತೆ ನೋಡಿ, IFSC ಕೋಡ್. ಸೊ ಬ್ಯಾಂಕ್ ಪಾಸ್ಬುಕ್ನೇ ಇರುತ್ತೆ ಅದು. ಸೊ ಅದ ನಂತರ ನೀವು ಸರಿಯಾಗಿ ಕೊಡಬೇಕಾಗತ್ತೆ. ನೇರವಾಗಿ ಅಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 30,000 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಯಾವುದೇ ಡೌಟ್ಸ್ ಇದ್ದರೆ ಅವರ ಒಂದು ಇಮೇಲ್ ಇದೆ, ಸೊ ಇಮೇಲ್ ಕೊಟ್ಟಿದ್ದಾರೆ ನೋಡಿ, ಆ ಇಮೇಲ್ಗೆ ನೀವು ಮೇಲ್ ಮಾಡಿಕೊಂಡು ಮಾಹಿತಿನ ಪಡ್ಕೋಬೋದು. ಹಾಗೆ ಅರ್ಜಿದಾರರು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಆಯ್ಕೆಯನ್ನು ಪರಿಶೀಲಿಸಬಹುದು, ಅಂದರೆ ನಾವೆಲ್ಲ ಚೆಕ್ ಮಾಡ್ಕೋಬೋದು ಇಲ್ಲಿ. ಸೊ ಯಾವ ರೀತಿ ಈಗ ಇದು ಅಂದರೆ ಸ್ಕಾಲರ್ಶಿಪ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ವಿದ್ಯಾರ್ಥಿ ನೇರ ಖಾತೆಗೆ ಹಣವನ್ನು ಜಮೆ ಮಾಡ್ತೀವಿ. ಹಾಗೆ ಅಲ್ಲಿ ಏನೋ ತಪ್ಪಿದ್ರೆ ನೀವು ತಿದ್ದುಪಡಿ ಮಾಡೋಕ್ಕೂ ಅವಕಾಶವಿರುತ್ತೆ. ನೇರ ಪ್ರಾಂಶುಪಾಲರ ಕರ್ತವ್ಯವಾಗಿರುತ್ತೆ ಅಂತಿದೆ, ಅಂದರೆ ಶಾಲಾ ಕಾಲೇಜಲ್ಲಿ ಮಾಹಿತಿ ಕೊಡ್ಬೋದು. ಹಾಗೆ ನೇರ ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಇದೆ, ಮೆಥಡ್ ಇದೆ, ಇಲ್ಲಿ ನೋಡ್ಕೋಬೇಕು ನೀವು. ಪೂರ್ವ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ಇದೆ. ಸೊ ನಾವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸ್ವೀಕರಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಅರ್ಜಿಯನ್ನು ಏನು ಮಾಡ್ತಾರೆ ಅಂದರೆ ಮೌಲ್ಯಮಾಪನ ಅಂದರೆ ಚೆಕ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅಂದರೆ ವೆರಿಫೈ ಮಾಡ್ಕೊತಾರೆ. ಸೊ ಹಾಗೆ ನಂತರ ಅರ್ಜಿ ಅಂಕಗಳನ್ನು ಅದು ಕೋರ್ಸ್ ಮೇಲೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆಯ್ಕೆ ಮಾಡಿಕೊಂಡು ಅವ್ರ ಅಂಕಪಟ್ಟಿಯನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಯಾವ ರೀತಿ ಈಗ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕೆಂಬುದನ್ನು ನೋಡೋಣ. ಸೊ ವಿದ್ಯಾರ್ಥಿಗಳ ತೊಳೆ ಬಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಡ್ಲೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಅಂತ ಬರುತ್ತೆ. ಸೊ ಅದನ್ನು ನೋಡ್ಕೋಬೇಕು ನೀವು. ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಬಂದಿದ್ದೀನಿ. ಸೊ ಹಾಗೆ ಇಲ್ಲೇನು ಮಾಡತ್ತಂದರೆ ಕ್ಲಿಕ್ ಹೇರ್ ಲಾಗಿನ್ ಅಂತ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ವಿ. ಕ್ಲಿಕ್ ಮಾಡಿದ್ಕೂಡಲೇ ಇಲ್ಲಿ ನಿಮಗೆ ಈ ರೀತಿ ಇದೆ. ಸ್ಟೆಪ್ 1ಅಲ್ಲಿ ಕ್ರಿಯೇಟ್ ನ್ಯೂ ಲಾಗಿನ್ ಅಕೌಂಟ್ ಇದೆ ನೋಡಿ, ನೀವು ಹೊಸದಾಗಿ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನ್ಯೂ ಯೂಸರ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಬರುತ್ತೆ. ನಿಮ್ಮ ಒಂದು ನೇಮನ್ನು ಹಾಕಬೇಕಾಗತ್ತೆ. ಸೊ ನೇಮನ್ನು ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಇರುತ್ತೆ, ಯಾವ ರೀತಿ ಇದೆ ಅದು ನಿಮ್ಮ ನೇಮ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಯಾವ ರೀತಿ ಲಿಂಕ್ ಇರುತ್ತೆ ನೋಡಿ ಆಧಾರ್ ಕಾರ್ಡಿಗೆ, ಅದನ್ನು ಹಾಕ್ಕೊಂಡು ಇಮೇಲ್ ಹಾಕ್ಕೊಳ್ಳಿ. ಹಾಗೆ ಡೇಟ್ ಆಫ್ ಬರ್ತನ್ನು ಕಡ್ಡಾಯವಾಗಿ ಹಾಕಬೇಕಾಗತ್ತೆ. ನೀವೊಂದು ಹುಟ್ಟಿದಂಥ ದಿನಾಂಕನ ಇಲ್ಲಿ ಹಾಕಬೇಕಾಗತ್ತೆ. ಹಾಗೆ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿಕೊಟ್ಲೆ ರಿಜಿಸ್ಟರ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ನಿಮಗೆ ರಿಜಿಸ್ಟರ್ ಆಗುತ್ತೆ. ಸೊ ಆಮೇಲೆ ಈ ರೀತಿ ಹೋಮ್ ಪೇಜ್ಗೆ ಬರುತ್ತೆ. ಸೊ ಇಲ್ಲಿ ಆಗ ನೀವು ರಿಜಿಸ್ಟರ್ ಆದಂಥ ಇಮೇಲ್ ID, ಸೊ ಹಾಗೆ ಪಾಸ್ವರ್ಡ್ ಇರುತ್ತೆ ನೋಡಿ, ಅದರ ಪಾಸ್ವರ್ಡ್ ಆಗಿ ಲಾಗಿನ್ ಹಾಕಬೇಕಾಗುತ್ತೆ. ಸೊ ಮುಂದಿನ ಸ್ಟೆಪ್ಪನ್ನು ಮುಂದಿನ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇದುವರೆಗೆ ನಿಮಗೆ ಸ್ಟೆಪ್ ಈಜಿ ಇರುತ್ತೆ. ಇಷ್ಟು ಸ್ಟೆಪ್ ಲಾಗಿನ್ ಆದ ಕೂಡಲೇ ನಿಮ್ಮ ಮುಂದಿನ ತಿಂಗಳಲ್ಲಿ ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಸೊ ಅರ್ಜಿ ಸಲ್ಲಿಸಿದ ನಂತರ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಅಥವಾ ಕೊರಿಯರ್ ಮುಖಾಂತರ ಹೋಗಿ ಅರ್ಜಿ ಅವರಿಗೆ ಸ್ವೀಕರಿಸ್ತಾರೆ. ಸ್ವೀಕರಿಸಿದ ನಂತರ ಅನಂತರವಾಗಿ
ಸೊ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ನಿಮಗೆ ಪ್ರತಿ ವಿದ್ಯಾರ್ಥಿಗೆ 30,000 ರೂಪಾಯಿನ ನಿಮ್ಮ ನೇರ ಖಾತೆಗೆ ಅಂದರೆ ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ. ಸೊ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿನ ಕೊಡ್ಬೋದು ಅಂತ ಹೇಳ್ತಾ ಇಂದಿನ ಟಾಪಿಕ್ನ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.